ಸೀಸ್ ಕಡ್ಡಿ ಆ ಶೀರ್ಷಿಕೆನೇ ಬಹಳ ವಿಭಿನ್ನವಾಗಿದೆ. ಎಷ್ಟೋ ಜನಕ್ಕೆ ಸೀಸ್ ಕಡ್ಡಿ ಅರ್ಥನೇ ಗೊತ್ತಿರಲ್ಲ. ಸೊ ಅದರಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಸಿನಿಮಾ ಇದು. ಬಹಳ ಸ್ನೇಹಿತರ ಬಗ್ಗೆ ಹೇಳಬೇಕು ಅಂತ ಅಂದರೆ ಸಂಪತ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ರತನ್, ಕೃತಿ ಇವರೆಲ್ಲ ಬಾಲ್ಯ ಸ್ನೇಹಿತರು. ಸೊ ಅವ್ರ ಜೊತೆ ನನ್ನ ಜಗಳನೂ ಕೂಡ ಆಗಿದೆ, ಯಾಕೆ ಈ ಸಿನಿಮಾನ ತಡ ಮಾಡ್ತಿದ್ದೀರಾ ಅಂತ ರಿಲೀಸ್ ಮಾಡೋದಕ್ಕೆ. ಜೊತೆಗೆ ಆ ಸ್ನೇಹ ಅಷ್ಟು ಜನರು ರತನ್ ಅವರ ಒಂದು ಕನಸಿಗೋಸ್ಕರ ಅವರೆಲ್ಲರೂ ಕೈ ಜೋಡಿಸಿ ಗ್ರಹಣ ಅಂತ ಒಂದು ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿ ಇವತ್ತು ಸೀಸ್ ಕಡ್ಡಿ ಅದ್ರ ಮುಖಾಂತರ ಈಗ ಆಲ್ರೆಡಿ ಅದಕ್ಕಿಂತ ಮುಂಚೆ ಅಂಶು ಬಂದಿತ್ತು, ಬಟ್ ಅದಕ್ಕಿಂತ ಮುಂಚೆ ಇದಾಗಬೇಕಾಯಿತು. ಯಾಕೆಂದರೆ 4 ಜನ ಮಕ್ಕಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಂತ ಒಂದು ಸಿನಿಮಾ. 4 ವಿಭಿನ್ನವಾದಂತಹ ಕಥೆಗಳು ಹೆಣ್ದಿರುವಂಥದ್ದು. ಜೊತೆಗೆ ನಮ್ಮ ಸಂಜಯ್ ಒಂದು ಅದ್ಭುತವಂತ ಪಾತ್ರ ಮಾಡಿದ್ದಾರೆ. ಸೊ ಪ್ರಾಮಿಸಿಂಗ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಕೂಡ. ನಾನು ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆನೇ ಮಾತಾಡ್ತೇನೆ. ಯಾಕೆಂದರೆ ಆಲ್ರೆಡಿ ನಾವು ಒಂದಷ್ಟು ಕೂತ್ಕೊಂಡು ಕರೆಕ್ಷನ್ಸು ಮತ್ತೊಂದು ಇನ್ನೊಂದು ಕೂತ್ಕೊಂಡಾಗ ಸಿನಿಮಾ ನೋಡಿದ್ದೀವಿ ಹೇಗಿದೆ ಅಂತ. ಅದು ಹೇಗೆ ಬಂದಿದೆ ಅನ್ನೋದು ಗೊತ್ತಿದೆ. ಅಷ್ಟಿದ್ದಲೇ ಅವಾರ್ಡ್ಸ್ಗಳು ಬಂದಿಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ಗಳೆಲ್ಲ ಬಂದಿಲ್ಲ. ಸೊ ಇದಕ್ಕೆಲ್ಲ ಪ್ರಮುಖವಾಗಿ ನಮ್ಮ ಡೈರೆಕ್ಟರ್ ರತನ್ ಅವರು ಕಾರಣಕರ್ತರಾಗ್ತಾರೆ. ಅವರ ಎಫರ್ಟು, ಅವರ ಯೋಚನೆ ಹೇಳಬೇಕು ಅಂತ ಅಂದರೆ ಈಸ್ ನಾಟ್ ಅ ಗುಡ್ ನರೇಟರ್, ಬಟ್ ಒಂದು ಒಳ್ಳೆ ಅದ್ಭುತವಂತ ಸಿನಿಮಾ ಮೇಕರ್ ಅವರು. ಆನೆಸ್ಟಾಗಿ ಹೇಳಬೇಕು ಅಂದರೆ ಅವ್ರ ಜೊತೆ ನಮ್ಮದು ಒಂದಷ್ಟು ಪ್ರಯತ್ನಗಳು ನಡೀತದೆ ಮುಂದಿನ ಸಿನಿಮಾಗಳ ಬಗ್ಗೆ. ಸೊ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಕಾಂಟೆಂಟ್ನ ನೀವು ಕನ್ನಡಕ್ಕೆ ಕೊಡ್ತಾ ಇದ್ದೀರಾ ಒಂದು ತಂಡವಾಗಿ. ಪ್ರಾಮಿಸಿಂಗ್ ಆಗಿರುವಂಥ ತಂಡ ಇದು ಹಿಂಗೆ ಸಾಗಲಿ, ಒಳ್ಳೇದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೆಲ್ಲರೂ ಇಲ್ಲಿವರೆಗೂ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇನ್ನು ಮುಂದಕ್ಕೆ ಕೈ ಬಿಡಲ್ಲ ಅನ್ನೋ ನಂಬಿಕೆನೂ ಇದೆ. ಅದೇ ರೀತಿ ನಮ್ಮ ಸಿನಿಮಾನು ಕೂಡ ಕೈ ಬಿಡ್ದಂಗೆ ಮುಂದಕ್ಕೆ ತಗೊಂಡೋಗ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಫಸ್ಟ್ ಆಫ್ ಆಲ್ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು. ಸೊ ಏನೋ ಒಂಥರ ಬೇರೆ ವಿಷಯ ಹೇಳಕ್ ಹೋಗ್ತಾ ಇದೆ. ಸೊ ಇದಕ್ಕೆ ಪಪ್ಪಿ ಸ್ಟಾರ್ಟ್ ಆಗೋಕೆ ಮುಂಚೆ ಮಹೇಶ್ ಗೌಡರು ನನ್ನ ಆತ್ಮೀಯ ಫ್ರೆಂಡು, ನಮ್ಮೂರವರು ಬೇರೆ. ಸೊ ಅವ್ರು ಸಿಕ್ಕಾಗ ಒಂದು ಟ್ಯೂನ್ ಕೇಳಿಸಿದ್ರು, ಬೀಸುವ ಗಾಳಿಗೆ ಭೇದವು ಎಲ್ಲಿದೆ ಅಂತ. ನಾನು ಅವತ್ತೇ ಹೇಳಿದೆ ಇದು ಸೂಪರ್ ಹಿಟ್ ಆಗಿದೆ, ಮಹೇಂದ್ರ ಗೌಡರು. ಸೊ ಹೌದು, ಅದು ನನಗೆ ತುಂಬಾ ಈಗಲೂ ಕಾಡ್ತಾ ಇದೆ. ಆ ಸಾಂಗ್ ತುಂಬಾ ಟ್ಯೂನು, ಕ್ಯಾಚ್, ಪಿಕ್ಚರೈಸೇಷನ್ ಎಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಬರ್ದಿದ್ರೆ, ಅದ್ಭುತ ಲೈನ್. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಗೆಲ್ಲುತ್ತಂತ ನಾನು ಪ್ರಾಮಿಸ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರ್ತಕ್ಕಂಥ ಫಿಲಮ್ ಇದು. ಮಸ್ಟ್ ಅಂಡ್ ಶುಡ್ ಗೆಲ್ಲೇಬೇಕು. ಯಾಕಂದ್ರೆ ಪಪ್ಪಿ ಮಾಡಿರದೆ ನಾವು ಫ್ರೆಂಡ್ಸ್ ಸೇರಿ ಮಾಡಿರೋ ಸಿನಿಮಾ. ಅದು ಗೆದ್ದಿದೆ ಅಂದ್ರೆ ಡೆಫಿನೆಟ್ ಇಂಥ ಸಿನಿಮಾ ಗೆಲ್ಲೇಬೇಕು. ಯಾಕಂದ್ರೆ ಆ ಒಂದು ಫ್ರೆಂಡ್ಶಿಪ್ ಇರ್ತಾರಲ್ಲ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಅದ್ ಜೊತೆಗೆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ ನನಗೆ ಗೊತ್ತಿದೆ. ಸೊ ದೊಡ್ಡ ಆಕ್ಟರ್ನ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕೋಪ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದು ಡೇ ಬಂದು ಶೂಟ್ ಮಾಡ್ಬೋದು. ಬಟ್ ಮಕ್ಕಳಲ್ಲ, ಆ ಮಕ್ಕಳು ಮನಸ್ಸು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಆ ತಂಡ ಎಲ್ಲ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನಾದ್ರೂ ಒಂದು ಪಪ್ಪಿ ಈ ಮಟ್ಟಕ್ಕೆ ಹೋಗಿದೆ ಕಾರಣ ಅಂದ್ರೆ ಅದು ನಿಮ್ಮಿಂದ, ನೀವಿಲ್ಲ ಏನೂ ಆಗಲ್ಲ. ಯಾಕಂದ್ರೆ ಎಷ್ಟು ಎಫರ್ಟ್ ಆಗಿ ಆ ಸಿನಿಮಾಗೆ ಪ್ರಮೋಷನ್ ಮಾಡಿದ್ರ ಅಂತ ನನಗೆ ಗೊತ್ತು. ಸೊ ನಾ ಯಾವತ್ತೂ ಋಣಿಯಾಗಿರ್ತೀನಿ. ಅದೇ ತರ ಈ ತರ ಸಿನಿಮಾಗಳು ಗೆಲ್ಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇವ್ರು ಆಗ್ಲೇ ಎಲ್ಲರೂ ಮಕ್ಕಳು ಸಿನಿಮಾ ಮಾಡ್ಬಿಟ್ಟಿದ್ದಾರೆ, ನಾವಿನ್ನ ಮಕ್ಕಳು ಸಿನಿಮಾ ಮಾಡಬೇಕು ಮುಂದೆ. ಸೊ ಐ ಥಿಂಕ್ ಆ ಇನ್ನೋಸೆನ್ಸ್ ಕಾಣ್ತದೆ. ಅಂದ್ರೆ ಸಿನಿಮಾ ಮೇಕಿಂಗ್ ಅಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಯಾವಾಗ್ಲೂ ಅದು ಕೆಲವೊಂದ್ಸಲ ಏನು ಗೊತ್ತಿಲ್ದಲೇ ಮಾಡ್ತೀವಲ್ವಾ, ಅದು ಯಾವಾಗ್ಲೂ ಒಂದು ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಿಲ್ದಲೇ ಮಾಡಿದಾಗ. ಕೆಲವೊಂದ್ಸಲ ಎಲ್ಲ ಗೊತ್ತಿದ್ದು ಮಾಡಿದಾಗಲೇ ಏನೋ ಒಂದ್ ಸ್ವಲ್ಪ ಹೇಳ್ತೀವಿ, ಗೊತ್ತಿಲ್ದಲೇ ಮಾಡಿದಾಗ ಔಟ್ಪುಟ್ ಸಾಕಾಗಿರುತ್ತೆ. ಒಂದು ಏನು ಅಂದ್ರೆ ಆ ಸಿನಿಮಾ ಇಡೀ ಟ್ರೈಲರ್ ಅಲ್ಲಿ ಏನು ಆ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಥಿಂಕ್ ಆ ಇನ್ನೋಸೆನ್ಸ್ ಯಾವಾಗಲೂ ಕ್ಯಾರಿ ಆಗುತ್ತೆ, ಯಾವಾಗಲೂ ಹಾರ್ಟ್ ಟಚಿಂಗ್ ಅನ್ಸುತ್ತೆ. ನಾವು ಈ ತರ ಸಿನಿಮಾಗಳು ಮೇಯೊಳಗನ್ನು ತಮಿಳಲ್ಲಿ ಅಥವಾ 96 ಈ ಥರದೆಲ್ಲ ನೋಡಿದೀವಿ. ಅಂಡ್ ಅಲ್ಲಿ ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ಕಿರುತ್ತೆ ಆ ಸಿನಿಮಾಗಳಿಗೆ. ಸೊ ಈ ತರ ಒಂದು ಸಿನಿಮಾಗಳು ನಾನು ಹೇಳೋದು ಗೆಲ್ಲಿ ಅನ್ನೋದಕ್ಕಿಂತ ಕಮರ್ಷಿಯಲ್ ಆಗಿ ಗೆಲ್ಬೇಕು. ಯಾಕೆಂದ್ರೆ ಈ ಸಿನಿಮಾಗೆ ಯಾರು ಕಾಸು ಹಾಕಿರ್ತಾರೋ ಅವ್ರೊಂದು 5ರಷ್ಟು ಕಾಸು ಮಾಡಿದ್ರೆ ಅದ್ರ ಹಿಂದೆ ಇನ್ನೊಂದು 2 ಈ ತರದ ಸಿನಿಮಾಗಳು ತೆಗಿತಾರೆ. ಡೈರೆಕ್ಟರ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಆಕ್ಟರ್ಸ್ಗಳಿಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೆ ಇನ್ನೊಂದು 10 ಸಿನಿಮಾ ಸಿಗುತ್ತೆ. ಅಂಡ್ ದಟ್ ಈಸ್ ಹೌ ಇಂಡಸ್ಟ್ರಿ ವಿಲ್ ಗ್ರೋ. ಅಂಡ್ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಫ್ರಮ್ ಎವ್ರಿವನ್. ಇದು ಬರೀ ಯಾರು ಒಬ್ರು ಮಾಡಕ್ ಆಗೋದಿಲ್ಲ. ಎಲ್ಲ ಆ ಥರ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ನಟರು, ಹೊಸ ಟೆಕ್ನಿಷಿಯನ್ಸು ಎಲ್ಲರೂ ಅವಾಗವಾಗ ಗೆಲ್ಲಿಸ್ಬೇಕು. ಅಂದ್ರೆ
ಯಾವಾಗಲೂ ಒಂದ್ಸಲಿ ಗೆಲ್ಬಾರ್ದು, ಪದೇ ಪದೇ ಗೆಲ್ಬೇಕು ಈ ತರ ಸಿನಿಮಾಗಳು. ಸೊ ಹಾಗಾಗಿ ತುಂಬಾ ಫ್ರೆಶ್ ಆಗಿದೆ ಈ ಒಂದು. ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಪೋಸ್ಟರ್ಸ್. ಈ ಪೋಸ್ಟರ್ಸ್ ನಿಮ್ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಪೋಸ್ಟರ್ಸ್ ಅಬ್ಸರ್ವ್ ಮಾಡಿದ್ರೆ ಅದು ಏನೋ ಆ ಪೆನ್ಸಿಲ್ ಆರ್ಟ್ ಅಲ್ಲೇ ಇದೆ ಆ ಪೋಸ್ಟರ್ಸ್ ಎಲ್ಲ. ಸೊ ಆ ಕಾನ್ಸೆಪ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ಅವ್ರು ಏನ್ ಸೀಸ್ ಕಡ್ಡಿ ಅಂತ ಒಂದು ಹೆಸರಿಟ್ಟಿದಾರಲ್ಲ, ಆ ಥೀಮ್ ಒಳಗಡೆನೆ ಪೋಸ್ಟರ್ಸ್ ನ ಡಿಸೈನ್ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ. ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಸಿಗ್ಲಿ ನಿಮ್ಗೆ, ನಮ್ಮ ಇಂಡಸ್ಟ್ರಿಯ ಎಲ್ಲ ಏನೋ ಹೀರೋಗಳು, ಡೈರೆಕ್ಟರ್ಗಳು ಅಥವಾ ತುಂಬಾ ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಸಪೋರ್ಟ್ ಸಿಗ್ಲಿ, ಎಲ್ರಿಗೂ ಸಿನಿಮಾ ತೋರಿಸಿ. ಸೊ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ಡೂ ವೆಲ್. ಅಂಡ್ ನಾನು ಕೇಳ್ಕೊಳ್ಳೋದು ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಲಿ, ಅದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿ ನೀವು, ಅದೇ ಇಂಪಾರ್ಟೆಂಟ್. ಇವಾಗ ಗೆಲ್ಲಿ ಅನ್ನೋದು ಓಕೆ, ಬಟ್ ಕಾಸ್ಟ್ ಬರೋದು ಇಂಪಾರ್ಟೆಂಟು. ಸೊ ಈ ಸಿನಿಮಾಯಿಂದ ನಿಮ್ಗೆ ಕಾಸ್ಟ್ ಬರಲಿ. ಈ ಸಿನಿಮಾ ನನಗೆ ತುಂಬಾ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಒಂದು ತುಂಬಾ ನನ್ನ ತಂಡದೇ ಒಂದು ಸಿನಿಮಾ ಅಂತ ಒಂದು ಫೀಲಿಂಗ್ ಬರ್ತಿದೆ. ವಿಶೇಷವಾಗಿ ಯಾಕೆ ಅಂತಂದ್ರೆ ಮೊನ್ನೆ ತಾನೇ ನಾನು, ದಿಗಂತ್ ಭೈ ಅವರು, ಸಂಜು, ಮಹೇಶ್ ಗೌಡ್ರು, ಮಹೇಂದ್ರ ಗೌಡ್ರು, ನಮ್ಮ ಪ್ರಜ್ವಲ್ ಎಲ್ಲರೂ ಸೇರಿ ನಾವು ದುಬೈಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ. ಸೊ ಒಂದು ಟೀಮಾಗೆ ಹೋಗಿದ್ವಲ್ಲ, ಅದೇ ಟೀಮ್ ಒಂದು ಸಿನಿಮಾ ಬಂದಿರೋದ್ರಿಂದ ತುಂಬಾ ಅಟ್ಯಾಚ್ಮೆಂಟ್ ಇದ್ದಂಗಿದೆ. ಇವರು ಆನ್ ಫೀಲ್ಡ್ ಮಾತ್ರ ಆಲ್ರೌಂಡರ್ಸ್ ಅಂತ ಗೊತ್ತಿತ್ತು, ಸಿನಿಮಾದಲ್ಲೂ ಆಲ್ರೌಂಡರ್ಸ್ ಅಂತ ನನಗೆ ರಿಯಲೈಸ್ ಆಗಿ ತುಂಬಾ ಖುಷಿ ಆಯಿತು. ಸಂಜು ಅವ್ರದ್ದು ಎಸ್ಪೆಷಲಿ ಅಂದ್ರೆ ಪಾತ್ರ ನೋಡ್ಲಿಕ್ಕೆ ಎಷ್ಟೇ ಲೌಡ್ ಅಂತ ಕಾಣಿಸಿದ್ರು ಸಹ ನಟನೆ ತುಂಬಾ ಸಹಜವಾಗಿತ್ತು, ತುಂಬಾ ಸಟಲ್ ಆಗಿತ್ತು. ಸೊ ಆ ಪಾತ್ರನ ಅವರು ಹೇಗೆ ನಿಭಾಯಿಸಿದರೆ ಮತ್ತೆ ಪಾತ್ರ ಹೇಗಿರುತ್ತೆ ಅನ್ನೋದು ನೋಡೋ ಒಂದು ಕುತೂಹಲ ನನಗಿದೆ. ಆಮೇಲೆ ಮಹೇಂದ್ರ ಗೌಡ್ರು ಬರೀತಾರೆ, ಆಕ್ಟ್ ಮಾಡ್ತಾರೆ, ತುಂಬಾ ಖುಷಿ ಆಯ್ತು ಆನ್ ಸ್ಕ್ರೀನ್ ನೋಡಿ. ತುಂಬಾ ಒಂದು ಆ ಇಮೋಷನ್ಸ್ ಎದ್ದು ಕಾಣ್ತಾ ಇತ್ತು. ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಈ ತರ ಸಿನಿಮಾ ತಂಡಗಳು ಹೆಚ್ಚೆಚ್ಚು ಬರಲಿ, ಹೆಚ್ಚೆಚ್ಚು ಗೆಲ್ಲಿ ಅಂತ ಒಂದು ಆಶಿಸ್ತಾ. ತುಂಬಾ ಚೆನ್ನಾಗಿದೆ ಟ್ರೇಲರು. ಅಂದ್ರೆ ನನಗೆ ಪರ್ಸನಲಿ ಇಷ್ಟ ಆಗುವಂತಹ ಸಿನಿಮಾದ ಸ್ಟೈಲ್ ಇದು. ಸೊ ತುಂಬಾ ಖುಷಿ ಆಯ್ತು. ನೋ ವಂಡರ್ ಈ ತರ ಒಂದು ಟ್ರೇಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆಬ್ವಿಯಸ್ಲಿ ಸಿನಿಮಾನು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಕನ್ನಡದ ಜನತೆ, ನಮ್ಮ ಸಿನಿಮಾ ಇಂಡಸ್ಟ್ರಿಯವರು ಎಲ್ಲರೂ ಸೇರಿ ಇದಕ್ಕೊಂದು ಸಪೋರ್ಟ್ ಮಾಡಲೇಬೇಕಂತ ನನ್ನೊಂದು ಐ ರಿಕ್ವೆಸ್ಟ್ ಎವ್ರಿಬಡಿ. ತುಂಬಾ ಚೆನ್ನಾಗಿರೋದು ಅಂದ್ರೆ ಫಿಕ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಟೆಕ್ನಿಕಾಲಿಟೀಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮತ್ತೆ ವಿಜುವಲ್ಸ್ ಆಗಿರ್ಬೋದು, ಫ್ರೇಮಿಂಗ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ತುಂಬಾ ಖುಷಿ ಆಯ್ತು. ಇನ್ನ ಹೆಚ್ಚು ಸಿನಿಮಾ ಮಾಡಿ ರತನ್ ಸರ್, ಗುಡ್ ಲಕ್. ಆಕ್ಚುಲಿ ಈ ಸಿನಿಮಾ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಆಗಲ್ಲ, ಯಾಕಂದ್ರೆ ಇದು ನಮ್ಮದೇ ತಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದೇ ಕೋರ್ ತಂಡ. ಆಲ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಟೀಮ್. ಅವ್ರ ಜೊತೆ ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದ್ದೀನಿ ನಾನು. ಇತ್ತೀಚೆಗೆ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲಲ್ಲಿ ನನಗೊಂದು ಬೆಸ್ಟ್ ಇಂಡಿಯನ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಅವಾರ್ಡ್ ಬಂತು. ಅನುಪಮ ಗೌಡ, ಬಿ ಸುರೇಶ್ ಅವ್ರು ಮಾಡಿದ್ದು ವಜಾ ಅಂತ. ಅದರ ಆರ್ಟ್ ಡೈರೆಕ್ಷನ್ನು ರತನ್ ಮತ್ತು ಕೃತಿನೇ ಮಾಡಿದ್ದು. ಸೊ ಎವ್ರಿ ಫ್ರೇಮ್ ಆ ಸಿನಿಮಾನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅದಕ್ಕೆ ಕಂಪ್ಲೀಟ್ ಶ್ರೇಯ ಅವ್ರಿಗೆ ಹೋಗ್ಬೇಕು. ಸೊ ಹೀಸ್ ಲೈಕ್ ಎ ಬ್ಯಾಕ್ ಬೋನ್. ಜೋರಾಗಿ ತಪ್ಪಳಚ್ಚತಿ ಅವ್ರಿಗೆ, ಹೀ ಡಿಸರ್ವ್ ಇಟ್. ಆ್ಯಂಡ್ ನಂದು ಯಾವುದೇ ಪ್ರಾಜೆಕ್ಟ್ ಬಂದ್ರೂ ಫಸ್ಟ್ ಕಾಲ್ ಹೋಗೋದೇ ರತನ್ಗೆ. ಸೊ ಫಸ್ಟು ನಾನು ಯಾವುದೇ ಟೆಕ್ನಿಷಿಯನ್ನ ನಾನು ಮಾತಾಡ್ತೀನಿ ಅಂದ್ರೂ ಅದು ರತನ್ಗೆ. ಅವರು ಕೇವಲ ಒಂದು ನಿರ್ದೇಶಕರಲ್ಲ, ಅತ್ಯುನ್ನತವಾದ ನಮ್ಮ ಇಂಡಸ್ಟ್ರಿ ಕಂಡಿರುವಂಥ ಒಂದು ಬ್ಯೂಟಿಫುಲ್ ಪ್ರೊಡಕ್ಷನ್ ಡಿಸೈನರ್ ಅವರು ಒಂದು ಲೆನ್ಸ್ ಮೂಲಕ ಯಾವ ರೀತಿ ಯಾವ ಫ್ರೇಮ್ನ ನೋಡ್ತಾರೆ ಅದನ್ನು ಬಹಳ ಕಡಿಮೆ ಜನಗಳು ನೋಡೋದು. ಅಷ್ಟೇ ಅಲ್ಲದೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವಾಗ ನನಗೆ ಬರ್ತಾ ಇರೋಂಥ ಸಿನಿಮಾ ಬಿಳಿ ಚುಕ್ಕೆ ಹಳ್ಳಿ ಅಕ್ಕೆ, ಒಂದು ತೊನ್ನಿನ ಬಗ್ಗೆ ಮಾಡ್ತಾ ಇದ್ದೀವಿ. ಆ ಸಿನಿಮಾದ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದೆ ರತನ್ ಮತ್ತು ಕೃತಿ ಅವರು. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ನಮಗಿದ್ದಂಥ ಬಜೆಟ್ಗೆ ಬಂದಿರೋಂಥ ಬ್ಯೂಟಿ ಆಫ್ ಫ್ರೇಮ್ಸ್ಗೆ ಅವ್ರು ಕೆಲಸ ಮಾಡಿರೋದಕ್ಕೆ ನಾನು ಎಷ್ಟು ಕೃತಜ್ಞತನಾದ್ರೂ ಕಡಿಮೆನೆ. ಅದೇ ರೀತಿ ಮಹೇಂದ್ರ ಗೌಡ ಕೂಡ ನಮ್ಮ ಫಿಲ್ಮಲ್ಲೂ ಒಂದು ಸಾಂಗ್ ಇದೆ. ಆ ಸಾಂಗ್ನ ತುಂಬ ಚೆನ್ನಾಗಿ ಬರೆದಂಥ ಏಕೈಕ ವ್ಯಕ್ತಿ. ಯಾಕೆ ಏಕೈಕ ವ್ಯಕ್ತಿ ಹೇಳ್ತೀನಿ ಅಂದರೆ 3 ಜನ ಲಿರಿಸಿಸ್ಟ್ ಕೂಡ ಸರ್ ಇದು ಮೀಟ್ರ್ ಕೂರ್ತಿಲ್ಲ, ನಮಗೆ ಬರೆಯೋಕ್ಕಾಗಲ್ಲ ಅಂತ ಆನೆಸ್ಟ್ ಆಗಿ ಹೇಳಿದ್ರು. ಅದನ್ನು ಒಂದೇ ಟೇಕಲ್ಲಿ ಬರೆದಂಥ ಏಕೈಕ ವ್ಯಕ್ತಿ ಮಹೇಂದ್ರ ಗೌಡ. ಆ್ಯಂಡ್ ಒಂದು ಲೈನ್ ಕೂಡ ನಾನು ಚೇಂಜ್ ಮಾಡ್ತಿಲ್ಲ ಅದರಲ್ಲಿ, ಅವ್ರ ಮುಂದೆನೇ ಹೇಳ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲಮ್. ಈ ಫಿಲ್ಮ್ದು ಫುಟೇಜಸ್ ಲಾಂಗ್ ಬ್ಯಾಕೆ ರತನ್ ತುಂಬ ವರ್ಷಗಳಿಂದನೇ ನಾನು ತೋರಿಸಿದ್ದಾರೆ ಅದನ್ನು. ಇದ್ರ ಕತೆ ಕೂಡ ನನಗೆ ಒಂದು ಚಿಕ್ಕದಾಗಿ ಗೊತ್ತಿದೆ. ಸೊ ನಾವೆಲ್ಲರೂ ಇಲ್ಲಿ ಕೂತಿರೋರೆಲ್ಲರೂ ಸ್ಪೆಷಲಿ ಕಾಂಟೆಂಟ್ ಫಿಲ್ಮ್ ಮೇಕರ್ಸೇ, ಹೊಸ ಪ್ರತಿಭೆಗಳ ಜೊತೆ ತುಂಬ ಪ್ರಯೋಗ ಮಾಡೋ ಅಂಥವ್ರು ನಾವು ಕೂಡ. ಸೊ ಇವತ್ತು ಶ್ರೀನಿನೂ ಹೇಳಿದ್ರು ಸ್ನೇಹಿತರಿಗೋಸ್ಕರ ಸ್ನೇಹಿತರಾಗಿ ಬಂದಿದ್ದೀವಿ. ಇದು ಸ್ನೇಹಿತರಿಗೋಸ್ಕರ ಸ್ನೇಹಿತರಿಂದ ನನ್ನ ಸಹೋದರನಿಗೋಸ್ಕರ ಸಹೋದರನಾಗಿ ಬಂದಿದ್ದೀನಿ ನಾನು ಈ ಫಿಲ್ಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರತನ್ ನಮ್ಮನ್ನು ಕರೆದಿದ್ದಕ್ಕೆ. ಯಾಕಂದ್ರೆ ಒಂದ್ಸರಿ ನಮ್ಗೆ ಮುಜುಗರ ಆಗುತ್ತೆ, ನಮ್ಮನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡೋಕೆ ಹೇಳ್ತಾರೆ, ಬಟ್ ಆ್ಯಕ್ಚುಯಲ್ ಸೆಲೆಬ್ರಿಟೀಸ್ ಅವ್ರುಗಳು ಚೆನ್ನಾಗಿ ಫಿಲ್ಮ್ ಮಾಡಿರೋದಕ್ಕೆ ನಾವು ಬಂದಿಲ್ಲೇನೋ 2 ಮಾತು ಹೇಳ್ಬಿಡ್ತೀವಿ ಅಷ್ಟೇ. ಅವ್ರು ಹಾಕಿರೋ ಎಫರ್ಟು, ಆ ಜರ್ನಿ, ಆ 4-5 ವರ್ಷದ ಶ್ರಮ ಪರದೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಮಕ್ಕಳುಗಳ ಜೊತೆ ಮಾಡೋದಕ್ಕೆ ಸುಲಭ ಅಲ್ಲ, ಯಾಕಂದರೆ ಆ ಸೂಕ್ಷ್ಮತೆ ತುಂಬ ಚೆನ್ನಾಗಿ ನಾವು ಉಳಿಸ್ಕೋಬೇಕಾಗುತ್ತೆ. ಆ್ಯಂಡ್ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸೋ ಅನ್ನೋದು ಕೂಡ ಪರದೆ ಮೇಲೆ ಸ್ವಲ್ಪ ಆ ಕಡೆ ಆಯಿತು ಅಂದರೆ ಹೆಚ್ಚಾಗಿ ಕಾಣಿಸುತ್ತೆ,
ಸ್ವಲ್ಪ ಈ ಕಡೆ ಆಯ್ತು ಅಂದ್ರೆ ತುಂಬಾ ಕಡಿಮೆ ಕಾಣಿಸ್ಬಿಡುತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ನಿರ್ದೇಶಕರು ಬೇಕು. ಅಂಡ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ನಮಗೂ ಸ್ವಲ್ಪ ಭಯ ಆಗುತ್ತೆ, ನಮ್ಮ ಕೆಲಸ ಎಲ್ಲ ಅವ್ರು ಕಿತ್ಕೊಬಿಡ್ತಾರೆ ಇವಾಗ ಒಳ್ಳೆ ಒಳ್ಳೆ ಫಿಲ್ಮ್ಗಳು ಮಾಡ್ಬಿಟ್ಟು. ಸೊ ದಿಸ್ ಸಿನಿಮಾ ಈಸ್ ಗೋಯಿಂಗ್ ಟು ಮೇಕ್ ಡೆಫಿನೆಟ್ಲಿ ಗ್ರೇಟ್ ನೇಮ್ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು ಇಷ್ಟ, ಯಾವಾಗಲೂ ಈ ತರ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ವೆರಿ ಕೈಂಡ್. ಬಟ್ ಈ ತರ ಸಿನಿಮಾನ ಇನ್ನೂ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೊ